ಮಾಮ ಈಗ ಏನ್ ಮಾಡೋದು? ಇಲ್ಲ ಅದೇನಂದ್ರೆ ಬಾಕಿ ಇರೋ ಕೆಲಸ ಮಾಡ್ತೀವಿ ನಾವು. ಇಲ್ಲಿ ನೋಡಿ, ನಾವೀಗ ಜಾಗ ಬದಲಾಯಿಸ್ಬೇಕು. ಇಲ್ಲಿನ ಕೆಲಸಗಳು ಮುಗ್ದಿವೆ, ತಯಾರಿ ಶುರು ಮಾಡಿ. ಸರಿ ಮಾಮ. ಇರು, ನಿಲ್ಲು. ನಿಮ್ ಮನೆಗ್ ಬರ್ದೇ ಹೋಗಿದ್ದಿದ್ರೆ ಬಾಳು ಜೊತೆ ನನ್ ಭೇಟಿನೇ ಆಗ್ತಿರ್ಲಿಲ್ಲ ನೋಡಿ. ಅಯ್ಯೋ, ಅವನು ಹಾಗೇನೆ. ನಾವು ತುಂಬಾ ಸರಿ ಅನುಭವ ಪಡೆದಿದ್ದೀವಿ. ಅವನಿಂದ ಚಮತ್ಕಾರ ಆಗ್ತಾನೆ ಇರುತ್ತೆ. ಅವನು ಸಮಸ್ಯೆಗಳಿಂದ ಪಾರ್ ಮಾಡ್ತಾನೆ. ನಾವು ಇದನ್ನ ಸಾಕಷ್ಟು ಬಾರಿ ನೋಡಿದೀವಿ. ನಿಜವಾಗ್ಲೂ ಅವನು ದೇವ್ರಂತ ಮನುಷ್ಯ. ಅದಕ್ಕೆ ಅವನ ಕಡೆಯಿಂದ ಕೆಲಸ ಮಾಡಕ್ಕೆ ನಮಗ್ ಮನಸ್ಸು ಬರಲ್ಲ. ಆದ್ರೆ ಅವನ್ ಪಾಡಿಗೆ ಅವನ್ ಕೆಲಸ ಮಾಡ್ತಿರ್ತಾನೆ. ಹೌದು, ಅದನ್ನೇ ಹೇಳೋದಿಕ್ ಬಂದಿದ್ದೀನಿ ನಾನು. ನಾನ್ ಸ್ವತಃ ನನ್ ಕಂಡಾರೆ ನೋಡಿದೀನಿ ನಮ್ ಬಾಳು ಏನು ಅನ್ನೋದ್ನ. ಅದಕ್ಕೆ ನಿಮ್ಗೂ ಅದನ್ನ ಹೇಳೋಣ ಅನ್ಕೊಂಡೆ. ಅವನನ್ನ ಚೆನ್ನಾಗಿ ಜೋಪಾನ ಮಾಡಿ, ಅವನ ಜೊತೆ ಚೆನ್ನಾಗಿ ನಡ್ಕೊಳ್ಳಿ. ಮತ್ತೆ ಅವನಿಗೋಸ್ಕರ ಏನೇನೆಲ್ಲ ಮಾಡ್ಬೋದು ಮಾಡ್ಬಿಡಿ. ಸರಿ ಸರಿ, ಹೊರಡಿನ್ನು ನೀನು. ಊರ್ ತುಂಬಾ ಇದನ್ನೇ ಮಾತಾಡ್ತಾ ಇರ್ಬೇಡ ನೀನು. ಅವನು ನಮ್ಮನೆ ಆಳಾಗಿ ಕೆಲ್ಸ ಮಾಡೋ ಹುಡುಗ ಅಷ್ಟೇ. ಅವನು ನಿನಗೆ ಹೇಗ್ ಹಣ ಕೊಡ್ತಾನೆ? ಇಲ್ಲ ಅತ್ತೆ, ಬಾಳು ಏನಾದ್ರೂ ಮಾಡಿರ್ಬೋದಲ್ವಾ? ಯಾರತ್ರ ಆದ್ರೂ ಈ ವಿಚಾರ ಹೇಳಿರ್ಬೋದು ಅಲ್ವಾ? ಮತ್ತೆ ಬಾಳು ಏನಾದ್ರೂ ವ್ಯವಸ್ಥೆ ಮಾಡಿರ್ಬೋದು. ಹೇಯ್, ಹೋಗ್ ನೀನು, ಹೊರಡೋ. ಬಾಳು, ಎಲ್ಲಿದ್ಯೋ? ಬಾರೋ ಇಲ್ಲಿ. ಅತ್ತೆ, ಹೋಗ್ಲಿ ಬಿಡಿ ಅತ್ತೆ. ಬಾಳು, ಬಾರೋ ಇಲ್ಲಿಗೆ. ಅಕ್ಕ ಅವ್ರೆ, ಕರೆದ್ರ ನನ್ನ? ಏನಪ್ಪ, ನಮ್ಮ ಮನೆಗ್ ಬರೋ ಜನರನ್ನ ಭೇಟಿ ಮಾಡಿ ನೀನು ಅವ್ರಿಗೆಲ್ಲ ಹಣ ಹಂಚೋ ಕೆಲಸ ಮಾಡ್ತಿದ್ಯಾ? ಯಾರು ಹಂಚಿದ್ದಾರೆ ಹಣನ? ಅಯ್ಯೋ, ಅವನು ಬಂದಿದ್ದ. ಅವನ ಹೆಸರೇನಂದ? ಮಾರುತಿ. ಹಾ, ಆ ಮಾರುತಿ ಬಂದಿದ್ದ ನಮ್ಮ ಮನೆಗೆ ಎಲ್ಲ ಹೇಳೋದಿಕ್ಕೆ. ಓ ಹೌದಾ, ಸರಿ ಸರಿ. ಹೇಯ್, ಏನೋ ಅದು ಸರಿ ಸರಿ ಅಂದ್ರೆ? ನಾನ್ ಕೇಳ್ತಾ ಇದ್ದೀನಲ್ಲ, ಅದಕ್ಕೆ ಹೇಳೋ. ನೀನ್ ಅವನಿಗೆ ಹಣ ಕೊಟ್ಟಿದ್ಯೋ ಹೇಗೆ? ಅಯ್ಯೋ, ನನ್ನ ಹತ್ರ ಅಷ್ಟೊಂದು ಹಣ ಇದ್ದಿದ್ರೆ ನಾನು ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ನಾ? ಬಾಳು, ಅವನು ನಮ್ಮ ಮನೆಗೆ ಹೇಳೋದಕ್ಕೆ ಬಂದಿದ್ದ ಅಂದ್ಮೇಲೆ ನೀನ್ ಖಂಡಿತ ಏನೋ ಮಾಡಿರ್ತೀಯ ಅಲ್ವಾ? ಇಲ್ಲಾಂದ್ರೆ ಬೇರೆ ಯಾರ ಬಳಿ ಆದ್ರೂ ಇದನ್ನ ಹೇಳಿರ್ಬೋದು ಅಲ್ವಾ? ಇಲ್ಲಿ ನೋಡಿ, ಈಗ ಮಾರುತಿನ ಕೆಲಸ ಆಯ್ತು ಅಲ್ವಾ? ಮತ್ತೆ ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಅವನಿಗೆ ಏನು ಬೇಕೋ ಅದು ಅವನಿಗೆ ಸಿಕ್ಕಿದೆ, ಅವನು ಸುಖವಾಗಿದ್ದಾನೆ. ನೀವೇನಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತೊಂದರೆ ಮಾಡ್ಕೊತಾ ಇದ್ದೀರಾ? ಸ್ವಲ್ಪ ನೋಡು ಏನ್ ಹೇಳ್ತಾನೆ ಅಂತ. ಯಾವತ್ತಾದ್ರೂ ನೆಟ್ಟಿಗೆ ಮಾತಾಡ್ತಾನ? ನಾನು ಇವನನ್ನ ಒಳ್ಳೆ ರೀತಿಲಿ ಕೇಳಿದ್ರೆ ಇವನು ಹೇಳಕ್ಕೆ ತಯಾರಿಲ್ಲ ನೋಡು. ಬಾಳು, ನೀನ್ ಸ್ವಲ್ಪ ಹೊರಗಡೆ ಹೋಗಪ್ಪ. ನಾನ್ ಅತ್ತೆ ಜೊತೆ ಮಾತಾಡ್ತೀನಿ. ಸರಿ. ಅರ್ಥ ಆಯ್ತಾ ಈಗ ನಿಮ್ಗೆ, ಅಥವಾ ಇನ್ನೂ ಆಗಿಲ್ವಾ? ಚಂದು ಬರ್ಲಿ, ತಡಿ ತಡಿ, ನೋಡ್ತಿರು ಎಲ್ಲ ಸರಿಯಾಗಿ ಹೇಳ್ತೀನಿ ಎಲ್ಲ ವಿಷಯನೂ. ಅಲ್ ನೋಡ್ರಿ ಗುರುಜಿ, ಮಾಮ ಅವ್ರು ಬಂದ್ರು.
ಮಾಮ ಕೂತ್ಕೊಳ್ಳಿ. ಮಾಮ ನೀವು ಬಂದ್ರಿ, ತುಂಬಾ ಖುಷಿ ಆಯ್ತು ನನಗೆ. ಅಲ್ಲಪ್ಪ ಗುರುಜಿ, ನಾನು ಬರೋನೇ ಇದ್ನಲ್ವಾ. ಮಾಮ ನೀರ್ ಕೊಡ್ಲಾ? ಅಯ್ಯೋ, ಕೇಳೋದೇನಿದೆ ಅದರಲ್ಲಿ, ಕೊಡು. ಹೋಗು ಸುಜಾತ, ತಗೊಂಡ್ ಬಾ. ಮಾಮ ನನಗೆ ಯಾವಾಗ್ಲೂ ಅನಿಸ್ತಿತ್ತು ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಅಂತ. ಅಯ್ಯೋ ಇಲ್ಲಪ್ಪ, ಯಾವಾಗ್ಲೂ ನೀನು ಈ ತರ ಯೋಚನೆ ಯಾಕೆ ಮಾಡ್ತಿರ್ತೀಯ? ಹಾ, ಸರಿ ಗುರುಜಿ, ನಾವಿನ್ನು ಹೊರಡ್ತೀವಿ. ಮಾಮ ಅಯ್ಯೋ, ಇನ್ ಸ್ವಲ್ಪ ದಿನ ಇರ್ಬೋದಿತ್ತಲ್ಲ. ಗುರುಜಿ, ಮಗಳೇ ಸುಜಾತ, ಕಳೆದ 16 ವರ್ಷಗಳಿಂದ ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಇದು 17ನೇ ವರ್ಷ. ಪ್ರತಿ ವರ್ಷದ ನಿಯಮದಂತೆ ನಾನು ನಿಮ್ಮ ಬಳಿ ಬರ್ತಾ ಇದ್ದೀನಿ. ಆದ್ರೆ ಇವತ್ತಿನ ತನಕ ನೀವೇನನ್ನೂ ಕೇಳಿಲ್ಲ. ನನಗೆ ಅರ್ಥ ಆಗುತ್ತೆ ಎಲ್ಲಾನು, ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದು ಎಲ್ಲ ಕಾಣುತ್ತೆ ನನಗೆ. ಅಯ್ಯೋ ಮಕ್ಕಳೇ, ಸುಧಾಮನ ಅವಲಕ್ಕಿ ಶ್ರೀಕೃಷ್ಣ ತಿಂದಿದ್ದ ಹಾಗೆ 16 ವರ್ಷದಿಂದ ಬರ್ತಾ ಇದ್ದೀನಿ, ಪ್ರತಿ ವರ್ಷ ಕೂಡ. ಅಯ್ಯೋ ಮಕ್ಕಳೇ, ನಿಮ್ಮ ಮುಂದೆನೆ ನಾನು ಎಷ್ಟೋ ಜನರಿಗೆ ಆಶೀರ್ವಾದ ಮಾಡಿದ್ದೀನಿ. ಅವ್ರಿಗೆ ಒಳ್ಳೇದಾಗಿದೆ, ಜೀವನ ಉದ್ಧಾರ ಆಗಿದೆ. ಆದ್ರೆ ಇವತ್ತಿನ ತನಕ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಯಾವತ್ತೂ ಬಂದಿಲ್ಲ. ಮಾಮ ಅವರು ನಮಗೇನು ಕೊಟ್ಟಿಲ್ಲ ಅಂತ. ಮಾಮ ಈಗ್ಲೂ ಹೇಳ್ತಿದ್ದೀನಿ, ನಮಗೇನು ಬೇಡ, ನಮಗ್ ಕೇವಲ ನೀವ್ ಬೇಕು ಮಾಮ. ಮಾಮ, ನಾನ್ ಸುಳ್ಳು ಯಾಕೆ ಹೇಳಿ? ನನ್ ಮನ್ಸಲ್ಲಿ ಯಾವಾಗ್ಲೂ ವಿಚಾರ ಬರ್ತಿತ್ತು, ಮಾಮ ಎಲ್ರಿಗೂ ಎಲ್ಲಾನು ಕೊಡ್ತಾರೆ, ಆದ್ರೆ ನಮಗ್ ಮಾತ್ರ ಯಾಕೆ ಕೊಡಲ್ಲ ಆಗ ಇವ್ರು ತಿಳಿಸಿ. ಆಮೇಲೆ ನಾನ್ ಕೂಡ ಯಾವುದೇ ಅಪೇಕ್ಷೆ ಇಟ್ಟಿಲ್ಲ. ಅದು ಸಹಜ ಮಗಳೇ. ಸಂಸಾರ ಸುಖವಾಗಿರಲು ನಮ್ಮ ಹತ್ರ ಹಣ ಇರ್ಲಿ ಅಂತ ಎಲ್ರಿಗೂ ಅನ್ಸುತ್ತೆ ಅಲ್ವಾ? ಅದ್ರಲ್ಲಿ ತಪ್ಪೇನಿದೆ? ಇರ್ಲಿ ಬಿಡಿ, ನಾನೀಗ ಹೊರಡ್ತೀನಿ. ಮಕ್ಕಳೇ, ಈಗ ಈ ಕ್ಷಣದಿಂದ ನಿಮ್ಮ ಅದೃಷ್ಟ ಬದಲಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವುದಕ್ಕೂ ಕೊರತೆ ಆಗೋದಿಲ್ಲ ನಿಮಗೆ. ಇದು ಬಾಳು ಮಾಮನ ಬಾಯಿಂದ ಬಂದ ಮಾತು. ಸುಖವಾಗಿರಿ. ಮಾಮ, ಈಗ ಏನ್ ಮಾಡೋದು? ಇಲ್ಲ, ಅದೇನಂದ್ರೆ ಬಾಕಿ ಇರೋ ಕೆಲಸ ಮಾಡ್ತೀವಿ ನಾವು. ಇಲ್ಲಿ ನೋಡಿ, ನಾವೀಗ ಜಾಗ ಬದಲಾಯಿಸ್ಬೇಕು. ಇಲ್ಲಿನ ಕೆಲಸಗಳು ಮುಗ್ದಿವೆ, ತಯಾರಿ ಶುರು ಮಾಡಿ. ಸರಿ ಮಾಮ. ಇರು, ನಿಲ್ಲು. ನಾನು ಅಷ್ಟರಲ್ಲಿ ಸ್ವಲ್ಪ ಪ್ರಸಾದ ಕೇಳ್ತೀನಿ. ಹಲಸಿದ್ದನಾಥಪ್ಪ, ಮೂಳೆ ಮಹಾರಾಜರೇ, ಓ ಪಾಂಡುರಂಗ, ಜಾಗ ಇಲ್ಲಿಂದ ಬದಲಾಯಿಸ್ಬೇಕು ಅನ್ಕೊಂತ ಇದ್ದೀನಿ. ಇಲ್ಲಿನ ಕೆಲಸಗಳು ಮುಗ್ದಿದೆ. ಈಗ ಪ್ರತಿ ಸಾರಿ ತರ ಪ್ರಸಾದ ಕೇಳ್ತಾ ಇದ್ದೀನಿ. ನೀವೇ ಹೇಳಿದ್ದೇವ್ರೆ, ಯಾವ ದಿಕ್ಕಿಗೆ ಹೋಗ್ಲಿ ನಾನು? ಪ್ರಸಾದ ಕೊಡಿದೇವ.
ದೇವಾ, ಪ್ರಸಾದ ಸಿಕ್ತು ನೋಡಿ. ಹೊರಡ್ತೀವಿ ಈಗ ಬಲಗಡೆ ದಿಕ್ಕಿಗೆ. ಹೊರಡ್ರಪ್ಪ ನೀವು. ಬಲಗಡೆ ದಿಕ್ಕಿಗೆ ಹೋಗೋ ಪ್ರಸಾದ ಸಿಕ್ಕಿದೆ. ಹಾ, ಹೊರಡಬೇಕು ನಾವು ಇವಾಗ. ಮಾಮ, ಇನ್ನು ಸ್ವಲ್ಪ ದಿನ ಇಲ್ಲೇ ಇರಿ. ಹೇ ವೆಂಕು, ಒಂದ್ ಕೆಲ್ಸ ಮಾಡು ನೀನು. ನೀನ್ ಕೂಡ ನಮ್ ಜೊತೆ ಬಾ. ಹಾ ಸರಿ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಬರ್ತೀನಿ ಮಾಮ. ಪರವಾಗಿಲ್ಲ, ನಡೀರಪ್ಪ, ಈಗ ಬಿಡರ ತೆಗೀರಿ. ಇಷ್ಟು ವರ್ಷ ಮಾಮ ಅವ್ರ ಸೇವೆ ಮಾಡಿದೀವಿ. ಮಾಮ ಅವ್ರಿಗೆ ಅನ್ಸಿತ್ತು ಇವ್ರ ಮೇಲೆ ಕೃಪೆ ತೋರಿಸ್ಬೇಕು ಅಂತ. ನಿಜ ಹೇಳ್ಬೇಕು ಅಂದ್ರೆ ನಾವು ಯಾವುದೇ ಅಪೇಕ್ಷೆ ಮಾಡಿರ್ಲಿಲ್ಲ. 16 ವರ್ಷಗಳ ತಪಸ್ಸು ಇದು. ನಿಜ ಹೇಳ, ನನಗ್ ತುಂಬಾ ಸಂತೋಷ ಆಯ್ತು. ಯಾವಾಗ ಮಾಮ ಹೇಳಿದ್ರಲ್ವಾ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತ, ಈಗಾದ್ರೂ ನಮ್ ದಿನಗಳು ಬದಲಾಗುತ್ತೇನೋ. ಆಯ್ತಲ್ವ ಈಗ. ಅಯ್ಯೋ, ಅವರು ಕೇಳಿದ್ದನ್ನೇ ಕೊಟ್ಟಿದ್ದಾರೆ ನಮಗೆ. ಮುಂದೆ ಏನಾಗುತ್ತೆ, ಹೇಗಾಗುತ್ತೆ, ಅದು ಅವ್ರದೇ ಲೀಲೆ. ರೀ, ಆ ಎತ್ತಿನ ಗಾಡಿ ನಮ್ಮನೆ ಕಡೆನೆ ಬರ್ತಿದೆ. ಅಯ್ಯೋ, ಆದ್ರೆ ನಾನೇನು ತರಿಸ್ಲಿಲ್ಲ. ಇಷ್ಟೆಲ್ಲ ಎಲ್ಲಿಂದ ಬಂತು? ಇಷ್ಟಕ್ಕೂ ನಮ್ಮ ಹತ್ರ ಅಷ್ಟು ಹಣ ಎಲ್ಲಿದೆ? ನಿಮ್ ಮೂಟೆಗಳನ್ನ ಕೆಳಗಡೆ ಇಳಿಸ್ಕೊಳ್ಳಿ. ಅಯ್ಯೋ, ಆದ್ರೆ ನಾವೇನು ತರಿಸ್ಲಿಲ್ಲ. ಇಷ್ಟೆಲ್ಲ ಎಲ್ಲಿಂದ ಬಂತು? ಮತ್ತೆ ಯಾರು ಕೊಟ್ರು? ಅದೆಲ್ಲ ಗೊತ್ತಿಲ್ಲ ನನ್ಗೆ. ನೀವು ನಿಮ್ ಮೂಟೆ ಇಳಿಸ್ಕೊಂಡು ಬೇಗ ಕಳ್ಸ್ಕೊಡಿ ನನ್ನ. ಹೇ ಏನ್ರಪ್ಪ, ನಿಂತ್ಕೊಳ್ಳಿ. ಗಾಡಿಲಿರೋ ಮೂಟೆಗಳನ್ನ ಕೆಳಗೆ ಇಳಿಸ್ಬಿಡಿ. ರೀ, ಆದ್ರೆ ಯಾರ್ ಕಳ್ಸಿದ್ರು, ಯಾಕೆ ಕಳ್ಸಿದ್ರು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಅಯ್ಯೋ, ನಾನು ಕೂಡ ಅದನ್ನೇ ಕೇಳ್ತಿದ್ದೀನಿ. ಆದ್ರೆ ಅವರು ಏನು ಹೇಳ್ತಿಲ್ವಲ್ಲ. ನಾವಾದ್ರೂ ಏನ್ ಮಾಡೋಕ್ಕಾಗುತ್ತೆ? ಅಣ್ಣ, ನಮಗ್ ಸ್ವಲ್ಪ ಹೇಳಿ, ಯಾಕೆ ತಂದಿದ್ದೀರಾ ಆ ಮೂಟೆಗಳನ್ನ? ನಿಮ್ ಮೂಟೆ ಅದು, ಇಟ್ಕೊಳ್ಳಿ. ರೀ, ಇದ್ರಲ್ಲಿ ಏನಿದೆ ಅಂತ ನೋಡ್ಬೇಕಾಗತ್ತೆ ನಾವು. ಅಯ್ಯೋ, ಆದ್ರೆ ಮಳೆ ಬಂತು ಅಂದ್ರೆ ಎಲ್ಲ ನೆಂದು ಹೋಗುತ್ತೆ. ನಾವೊಂದು ಕೆಲಸ ಮಾಡೋಣ, ಒಂದೊಂದಾಗಿ ಮೂಟೆಗಳನ್ನ ಒಳಗಡೆ ಇಡೋಣ.